ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂವಿಧಾನ ಮತ್ತು ಮಾನವವಾದ ಅನ್ನೋ ಒಂದು ಎಲ್ಲರಿಗೂ ನಮಸ್ಕಾರ. ಸಂವಿಧಾನ ಮತ್ತು ಮಾನವವಾದ ಅನ್ನೋ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿರ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಫ್ರೀಡಮ್ ಪಾರ್ಕಲ್ಲಿ 23/1/25 ಗುರುವಾರ ಫ್ರೀಡಮ್ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ಯಾಕೆ ನಾವು ಹಮ್ಮಿಕೊಂಡಿರ್ತಾ ಇದ್ದೀವಿ ಅಂತಂದರೆ, ಮೊನ್ನೆ ಎಲ್ಲ ನೀವು ನೋಡಿರ್ತೀರ, ಪಾರ್ಲಿಮೆಂಟಲ್ಲಿ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಏನು, ನೀವು ಪ್ರತಿ ವಿಚಾರದಲ್ಲೂ ಅಂಬೇಡ್ಕರ್ ಅವರನ್ನು ತೆಗೆದುಕೊಳ್ಳೋ ಬದಲಿ ಆ ದೇವರನ್ನು ನೆನೆಸ್ಕೊಂಡಿದ್ರೆ ನಿಮ್ಗೆ ಎಷ್ಟೋ ಕೆಲಸಗಳಾಗ್ತಿದ್ರು ಅಂತ. ದೇವ್ರಿಗೆ ನೆನೆಸ್ಕೊಳ್ಳೋಕ್ಕೆ ಮಸೀದಿಗಳೈತೆ, ದೇವಸ್ಥಾನಗಳೈತೆ, ಚರ್ಚ್ಗಳೈತೆ. ಎಲ್ಲ ಕಡೆ ಹೋಗಿ ದೈವ ಭಕ್ತಿ ಜನರ ಅವರವರ ಒಂದು ಅವರ ಭಕ್ತಿ, ಅವರ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಹಿಸ್ತಾರೆ. ಅದನ್ನು ಬಿಟ್ಟು ಇವರು ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತಂದರೆ ಒಂದು ಜಾತಿಗೆ ಸೀಮಿತವಾದವಲ್ಲ, ಮೇಲ್ಜಾತಿಯಿಂದ ಹಿಡಿದು ಕೆಳಗೆ ಜಾತಿವರೆಗೂ ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ. ಅದು ನಮ್ಮ ದೇಶದ ಸಂವಿಧಾನ. ಪ್ರತಿ ಒಂದು ಜಾತಿನವರು ಅದಕ್ಕೆ ಗೌರವಿಸ್ತಾರೆ. ಆ ಥರದ ಸಂವಿಧಾನ ಕೊಟ್ಟಿರ್ತಕ್ಕ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಕೀಳವಾಗಿ ಮಾತಾಡಿರೋದು ಅದು ನಾವು ಅದಕ್ಕೆ ವಿರೋಧಿಸ್ತೀವಿ. ಅವರು ಈ ಥರ ಮಾತನ್ನು ವಿರೋಧಿಸ್ತಾ ದೇಶದ ಪ್ರತಿ ಒಂದು ರಾಜ್ಯದಲ್ಲಿ ಈ ಥರ ಅವ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ, ಅವ್ರಿಗೆ ವಿರುದ್ಧವಾಗ್ತಾ ಇದೆ. ನಾನು ದೇಶದ ಪ್ರಧಾನಮಂತ್ರಿಯಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ, ತಾವು ಕೂಡ ಮುಂದಾಳತ್ವ ವಹಿಸಿ ಅವರನ್ನು ಕ್ಯಾಬಿನೆಟ್ಟಿಂದ ತೆಗಿಬೇಕು. ಇಂಥ ಒಂದು ಮಂತ್ರಿಯನ್ನು ನೀವು ಈ ದೇಶದ ಕ್ಯಾಬಿನೆಟ್ಟಲ್ಲಿ ಇಟ್ಕೊಂಡಿರೋದು ನಮಗೆ ತುಂಬ ಒಂದು ಮುಜುಗರ ತರುವಂಥ ಕೆಲಸ ಆಗಿದೆ. ಅದು ದೇಶ ಅಲ್ಲ, ಎಲ್ಲ ಪ್ರಪಂಚವನ್ನೇ ಈ ಕಡೆ ತಿರುಗಿ ನೋಡುವಂಥ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಎಲ್ಲರೂ ಗೌರವಿಸುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಇವರು ಮಾತಾಡಿರ್ತಕ್ಕಂಥ ಮಾತುಗಳು ತುಂಬ ನೋವುಂಟು ಮಾಡಿದೆ. ಪ್ರತಿ ವರ್ಗದವರೆಗೂ, ಭಾರತದ ಪ್ರತಿ ಪ್ರಜೆಗೂ ತುಂಬ ಒಂದು ನೋವಾಗಿದೆ. ಆದ್ರಿಂದ ನಾವು 23 ಈ ತಿಂಗಳು ಏನಿದೆಯೋ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸಂವಿಧಾನಾತ್ಮಕವಾಗಿಯೇ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ತಾವೆಲ್ಲರೂ ಈ ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಮಿತ್ ಶಾ ಅವರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲ ನಮಗೆ ಸಾಥ್ ಕೊಡಬೇಕು. ಅವರಿಗೆ ಆದಷ್ಟು ಬೇಗ ಆ ಕ್ಯಾಬಿನೆಟ್ಟಿಂದ ತೆಗಿಬೇಕು ಅಂತ ಈ ಕೇಂದ್ರ ಸರ್ಕಾರದಲ್ಲಿ ನನ್ನ ಮನವಿ. ಎಲ್ರಿಗೂ ನಾನು ಈ DSS ಸಂಘರ್ಷ ಸಮಿತಿ ವತಿಯಿಂದ ನಾವೆಲ್ಲರೂ 23ಕ್ಕೆ ಇಲ್ಲಿಂದ ಹೊರಡು ಫ್ರೀಡಮ್ ಪಾರ್ಕಲ್ಲಿ 23ಕ್ಕೆ ನಾವೆಲ್ಲ ಅಲ್ಲಿ ಬೃಹತ್ ಒಂದು ರ್ಯಾಲಿ ಮುಖಾಂತರ ಅಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ.